ಅಧ್ಯಕ್ಷರ ಚುನಾವಣೆ. ಈ ಚುನಾವಣೆ ಹೆಂಗಾಯ್ತು ಅಂದರೆ, ನಮ್ಮ ಸುದರ್ಶನ್ ಗೌಡರು ಅಧ್ಯಕ್ಷರಾಗಿದ್ದರು. ಅವರು ಹೇಳಿದ ಮಾತಿನಂತೆ ಒಂದು 2.5 ವರ್ಷ ಅವ್ರಿಗಿತ್ತು. ಅದರಲ್ಲಿ ಅರ್ಧ ಅವ್ರಿಗೆ 1.5 ವರ್ಷ ಅವ್ರಿಗೆ 1 ವರ್ಷ ಅವ್ರಿಗಂತ ಮಾತಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರ ಮಾತಿನಂತೆ ಬಿಟ್ಟುಕೊಟ್ಟಿದ್ದ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಜಿಮ್ನಿ ಸಿ ವೆಂಕಟೇಶ್ ಅಂತ ಕಾಮ್ಸಾನಲ್ಲಿ ಅವರು ನಿಂತು ಇಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಸಹಕಾರ ನೀಡಿರೋರು ಪಂಚಾಯತಿ ಎಲ್ಲ ಮುಖಂಡರು ನೀಡಿದ್ದಾರೆ. ನರಸಿಂಹರೆಡ್ಡಿ ಆಗಿರ್ಬೋದು, ಹರೀಶ್ ಗೌಡ ಆಗಿರ್ಬೋದು, ಶಫೀವುಲ್ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರು ಕೈ ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದುವರೆಗೂ ಎಲೆಕ್ಷನ್ ಇದಾಗಾಯಿತು. ಅದರಲ್ಲಿ ನಮ್ಮ ಎಂ.ಆರ್. ಮುರಳಿಯನ್ನ ಮತ್ತು ನಮ್ಮ ಶ್ಯಾಮಣ್ಣ ಅಂದರೆ ಗುಡುಪಲ್ಲಿ ಜೆಡ್.ಪಿ ಅವರು. ನಾವು ಆವತ್ತಿಂದ ಅಂತ ಇರೋದು ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದೀವಿ, ಗುಡುಪಲ್ಲಿಗೆ ಅವ್ರು ಜೆಡ್.ಪಿ ಅಂತ. ಮತ್ತು ನಮ್ಮ ನಾಗಮಂಗಲ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡುಪಲ್ಲಿಯಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ JDS ಗೆಲ್ಲಬೇಕು ಅಂದರೆ ಕಾರಣ ಇವರೇ. ಇದಕ್ಕಿಂತ ಜೋರಾಗಿ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣ ಅವರು ಅಧ್ಯಕ್ಷರಾಗಿದ್ದಾಗ ಆ ಒಂದು ಇದು ನಿಟ್ಟಿನಲ್ಲಿ ಅವರ ಒಂದು ಆಶೀರ್ವಾದದಿಂದ ಆಗಿದೆ. ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ವಿದೇಶದಲ್ಲಿದ್ದರೂ ಕೂಡ ಚೆನ್ನಾಗಿ ಫೋನ್ಗಳು ಮಾಡಿ ನಮ್ಮವ್ರಿಗೆಲ್ಲ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ ನಮ್ಮ ಮುರಳಿ ಅಣ್ಣನು ಮತ್ತು ನಮ್ಮ ಸ್ಯಾಮಣ್ಣ ಅವ್ರನ್ನ ಕಲಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ JDS ಪಕ್ಷಕ್ಕೆ ತಕ್ಕೆಗೆ ಬಂದಿರೋದ್ರಿಂದ ಎಲ್ಲರಿಗೂ ಶುಭವಾಗಲಿ. ಮತ್ತು ಇದೇ ಪಂಚಾಯಿತಿಯಲ್ಲಿರುವ ಈ ಅಧ್ಯಕ್ಷರು ಸದಸ್ಯರು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀವಿ. ಎಷ್ಟು ಸದಸ್ಯರು ಬೆಂಬಲ? ಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ JDS ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ಅಲಿಯಾಸ್ ಜಮ್ನಿ ಅಂತಾರೆ, ನಮ್ಮ ಆತ್ಮೀಯ ಸ್ನೇಹಿತ. ಅವನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸದಸ್ಯರಿಗೂ ಧನ್ಯವಾದ ತಿಳಿಸ್ತಾ, ಅದೇ ರೀತಿ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಮೊದಲಿಂದಾನು ಅವ್ರಿಗೆ ಮಾತು ಕೊಟ್ಟಿದ್ದೀವಿ. ಆ ಮಾತನ್ನು ನಾವು ನಿಲ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣನೂ ಅವರು ವಿದೇಶದಲ್ಲಿದ್ರೂ ಅಲ್ಲಿ ಹೋಗೋಕ್ಕಿಂತ ಮೊದಲೇ ಎಲ್ಲ ವಿಚಾರ ತಿಳಿಸಿ ಈ ಥರ ಇದೆಯಪ್ಪ, ಈ ಥರ ಮಾತು ಕೊಟ್ಟಿದ್ದೀವಿ ಅವ್ರಿಗೆ, ಅದನ್ನು ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಪ್ರತಿ ಕ್ಷಣ ಹೇಳ್ತಾ ಅವರು ಅಲ್ಲಿಂದನೇ ಫಾಲೋ ಅಪ್ ಮಾಡ್ಕೊತಾ ಇದ್ರು. ಅದೇ ರೀತಿಯಾಗಿ ಶಾಮಣ್ಣ ಅವರು ಹಾಗೂ ಮುರಳಿ ಅಣ್ಣ ಅವರು ಪ್ರತಿ ಕ್ಷಣನೂ ಅಲ್ಲಿ ಬಂದು ವಿಸಿಟ್ ಮಾಡಿ ಏನು ನಡೀತಾ ಇದೆ ಏನು ಅಂತ ಹೇಳಿ ಎಲ್ಲ ಕ್ಷೇಮವನ್ನು ವಿಚಾರಿಸಿ ಇಲ್ಲಿ ಬಂದು JDS ಬೆಂಬಲಿತ ಅಭ್ಯರ್ಥಿ ಗೆಲ್ಲೋದಕ್ಕೆ ಮುಖ್ಯ ಕಾರಣರಾಗಿರ್ತಾರೆ. ಅದೇ ರೀತಿಯಾಗಿ ಈ ಲೋಕಲ್ ನಮ್ಮ ಇವರಾದಂಥ ನಾಯಕರಾದಂಥ ನರಸಿಂಹರೆಡ್ಡಿ ಅವರು, ಶಫಿ ಅಣ್ಣ ಅವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ಸುದರ್ಶನ್ ಮಂಜಣ್ಣ ಅವರು, ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀ ಮಂಜುನಾಥ್ ಅವರು ಹಾಗೂ ಭೀಮಣ್ಣ ಅವರು, ಶಂಕರಣ್ಣ ಯಾವಾಗಲೂ ಜೊತೆ ಇದ್ದು ಅವರು ಕೆಲಸ ಮಾಡಿದ್ರು. ಅದೇ ರೀತಿ ಮುನ್ರಾಜು ಎಲ್ಲರೂ ಇದ್ದು ಇವತ್ತು ನಮ್ಮ ಅಧ್ಯಕ್ಷ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಇನ್ನು ನಾವೆಲ್ಲರೂ ಇವತ್ತಿನ ದಿನ 9 ಜನ ಬೆಂಬಲ ಕೊಟ್ಟಿದ್ದಾರೆ. ಆದರೂ ನಾವೆಲ್ಲರೂ ಒಟ್ಟಿಗೆ ಇದ್ದು ಪಂಚಾಯತಿ ಅಭಿವೃದ್ಧಿ ಆಗೋ ದಿಶೆಯಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ JDS ಪಕ್ಷಕ್ಕೆ ನಾವೆಲ್ಲ ಜೈ ಅಂತ ಯಾವತ್ತೂ ನಾವು JDS ಪಕ್ಷದವರು. ನಮ್ಮ ಸಮೃದ್ಧಿ ಮಂಜಣ್ಣವರು, ಹಾಗೆ M.R. ಮುರಳಿ ಅಣ್ಣವರು, ಹಾಗೆ ಸಾಮೇಗೌಡ ಅಣ್ಣನವರು, ನಮ್ಮ ನರಸಿಂಹರೆಡ್ಡಿ ಅಣ್ಣವರು, ನಮ್ಮ ಸಿಪಿ ಅಣ್ಣನವರು, ನಮ್ಮ ತುಳಸಿ ಅಣ್ಣನವರು, ಹಾಗೆ ನಮ್ಮ ಸುದರ್ಶನ್ ಗೌಡ್ರವರು, ಹಾಗೆ ನಮ್ಮ KSRTC ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವ್ರಿಗೂ ಸ್ವಲ್ಪ ಹಾಗೆ ಭೀಮಣ್ಣವ್ರಿಗೆ, ಹಾಗೆ ಶ್ರೀನಿವಾಸಣ್ಣವ್ರಿಗೆ, ಹಾಗೆ ನಮ್ಮ ತಮ್ಮ ಆದಂಥ ಗಂಗರೆಡ್ಡಿ ಬಹಳ ದುಡಿದಿದ್ದಾನೆ. ಹಾಗೆ ನಮ್ಮಪ್ಪ ಹಾಗೆ ನನಗೆ ಸ್ವಲ್ಪ ರಾತ್ರಿಯಿಂದ ಮೈ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.